ಎಸ್ ವೆಲ್ಕಮ್ ಬ್ಯಾಕ್ ಟು ಇದು ಯೂಟ್ಯೂಬ್ ಚಾನೆಲ್. ನಾನು ಆಲ್ರೆಡಿ ಪಾರ್ಟ್ 1 ಆಫ್ ಮಾಡ್ಯೂಲ್ 1 ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಫಸ್ಟ್ ಕ್ವೆಶನ್ನ ಕಂಪ್ಲೀಟಾಗಿ ಸಾಲ್ವ್ ಮಾಡಿ ತೋರಿಸಿದ್ದೀನಿ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರಲ್ಲಿ. ಓಕೆನಾ, ಇವಾಗ ಸೆಕೆಂಡ್ ಕ್ವೆಶನ್ನ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋಣ. ಸೆಕೆಂಡ್ ಕ್ವೆಶನಲ್ಲಿ ಫಸ್ಟು 3 ಕ್ವೆಶನ್ಸ್ ಇದೆ, ಸಬ್ ಕ್ವೆಶನ್ಸು ಎ ಬಿ ಸಿ ಅಂತ. ಓಕೆನಾ, ಫಸ್ಟ್ ಎ ಕ್ವೆಶನ್ ಇದೆ, ಡಿಫೈನ್ ದಿ ಫಾಲೋಯಿಂಗ್ ವಿತ್ ಎಕ್ಸಾಂಪಲ್. ಅಂದರೆ ಡೆಫಿನೇಷನ್ಸ್ನ ಬರೆಯೋದಕ್ಕೆ ಕೊಟ್ಟಿದ್ದಾರೆ. ಇದು 3 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ. ಓಕೆನಾ, ಎವ್ರಿ ಡೆಫಿನೇಷನ್ಗೂ ನಿಮಗೆ 1 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಬಿ ಕ್ವೆಶನ್ ಏನಿದೆ ನೋಡಿ, ಡಿಸೈನ್ ಡಿ ಎಫ್ ಎ ಫಾರ್ ದ ಲ್ಯಾಂಗ್ವೇಜ್. ಈ ಕ್ವೆಶನ್ನ 7 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಲ್ಯಾಂಗ್ವೇಜ್ ಏನು ಕೊಟ್ಟಿದ್ದಾರೆ ಅಂದರೆ, ಇದರಲ್ಲಿ ಡೆಸಿಮಲ್ ವ್ಯಾಲ್ಯೂಸ್ ಇದೆ 0 ಮತ್ತು 1. ಡಬ್ಲ್ಯೂ ಇಸ್ ಎ ಸ್ಟ್ರಿಂಗ್ ಡಿವಿಸಿಬಲ್ ಬೈ 5 ಅಂತ ಕೊಟ್ಟಿದ್ದಾರೆ. ಓಕೆನಾ, ಈ ಕ್ವೆಶನ್ನ ಹೆಂಗೆ ಸಾಲ್ವ್ ಮಾಡೋದು ಅಂತ ನಾನು ಕಂಪ್ಲೀಟಾಗಿ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಕ್ವೆಶನ್. ಓಕೆನಾ, ಫಸ್ಟ್ ಇವಾಗ ಇದಕ್ಕೆ ಸ್ಟೆಪ್ 1ನಲ್ಲಿ ಏನೇನು ಬರಿಬೇಕಂದ್ರೆ, ಆರ್ ವ್ಯಾಲ್ಯೂ ಬರ್ಕೋಬೇಕು, ಮತ್ತು ಆಲ್ಫಾಬೆಟ್ ವ್ಯಾಲ್ಯೂಸ್ ಬರ್ಕೋಬೇಕು, ಆ್ಯಂಡ್ ಕೆ ವ್ಯಾಲ್ಯೂ ಬರ್ಕೋಬೇಕು, ಡಿ ವ್ಯಾಲ್ಯೂ ಬರ್ಕೋಬೇಕು. ಹೆಂಗೆ ಬರೆಯೋದು ಅಂತ ನೋಡೋಣ ಇದನ್ನು. ಓಕೆನಾ, ಆರ್ ವ್ಯಾಲ್ಯೂ, ಆರ್ ಅಂದರೆ ರ್ಯಾಡಿಕ್ಸ್ ವ್ಯಾಲ್ಯೂ. ಓಕೆನಾ, ಇಲ್ಲಿ ಡೆಸಿಮಲ್ ವ್ಯಾಲ್ಯೂಸ್ನ ತಗೋತಾ ಇರೋದಲ್ವ ನಾವು. ಸೊ ರ್ಯಾಡಿಕ್ಸ್ ಎಷ್ಟು ಡೆಸಿಮಲ್ ವ್ಯಾಲ್ಯೂಸ್ನ ತಗೋತಾ ಇದ್ದೀವಿ, 2 ತಗೋತಾ ಇದ್ದೀವಿ. ಇದಕ್ಕೆ 2 ಅಂತ ಬರ್ಕೋತೀವಿ. ಆರ್ ವ್ಯಾಲ್ಯೂ 2 ಆಯಿತಾ. ನೆಕ್ಸ್ಟು ಆಲ್ಫಾಬೆಟ್ ಅಂದರೆ ಏನೇನು ಆಲ್ಫಾಬೆಟ್ಸ್ನ ಯೂಸ್ ಮಾಡ್ತಾ ಇದ್ದೀವಿ, 0, 1. ಓಕೆನಾ, ಕೆ ವ್ಯಾಲ್ಯೂ ಅಂದರೆ ಎಷ್ಟು ಸ್ಟೇಟ್ಸ್ ಬೇಕು ಅಂತ. ನಮಗೆ ಇಲ್ಲಿ ಕೆ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, ಡಿವಿಸಿಬಲ್ ಬೈ 5 ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ 5 ಸ್ಟೇಟ್ಸೇ ಬೇಕಾಗುತ್ತೆ. ಕೆನ ನಾವು 5 ಅಂತ ಬರ್ಕೋಬೇಕು, ಡಿವಿಸರು. ಓಕೆನಾ, ಡಿವಿಸರ್ನ ಕೆ ಅಂತ ಕರಿತೀವಿ. ನೆಕ್ಸ್ಟು ಡಿ ಅಂದರೆ ಏನಂದರೆ, ಡಿ ಅಂದರೆ ಡಿಜಿಟ್ಸು, ಯಾವ್ಯಾವ ಡಿಜಿಟ್ಸ್ ಇದೆ ಅಂತ. ಯಾವ್ಯಾವ ಡಿಜಿಟ್ಸ್ ಇದೆ, ದಟ್ ಈಸ್ 0, 1. ಸೊ ಎಷ್ಟು ಡಿಜಿಟ್ಸ್ ಆಯಿತು ಟೋಟಲ್ಲು, 2 ಡಿಜಿಟ್ಸ್ ಆಯಿತು. ಓಕೆನಾ, ಇದನ್ನು ಹೆಂಗೆ ಬರ್ಕೊಳ್ಳೋದು ಅಂತ ಗೊತ್ತಾಯಿತು ಅಲ್ವಾ. ನೆಕ್ಸ್ಟ್ ಸ್ಟೆಪ್ 2ಅಲ್ಲಿ ಏನು ಬರಿಬೇಕು ಅಂದರೆ, ಐ ವ್ಯಾಲ್ಯೂನ ಬರ್ಕೋಬೇಕು. ಐ ವ್ಯಾಲ್ಯೂಸ್ ಅಂದರೆ ರಿಮೈಂಡರ್ ಎಷ್ಟಿಂದ ಎಲ್ಲಿವರೆಗೂ ರಿಮೈಂಡರ್ಸ್ ಬರುತ್ತೆ. ಕ್ವೆಶನಲ್ಲಿ ಏನಂದರೆ ಡಿವಿಸಿಬಲ್ ಬೈ 5 ಅಂತ ಕೊಟ್ಟಿದ್ದಾರೆ. ಇವಾಗ ಡಿವಿಸಿಬಲ್ ಬೈ 5 ಅಂತ ಬರ್ಕೊಂಡೋದ್ರೆ ಫಸ್ಟು ರಿಮೈಂಡರ್ ಯಾರು ಬರುತ್ತೆ, 0 ಬರುತ್ತಾ. ನೆಕ್ಸ್ಟು 1ಇಂದ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ, ರಿಮೈಂಡರ್ 1 ಬರುತ್ತಾ, 2 ಬರುತ್ತಾ, 3 ಬರುತ್ತಾ, 4 ಬರುತ್ತಾ. ಇದಾದಮೇಲೆ 5 ಅಗೇನ್ 5 ವ್ಯಾಲ್ಯೂ ಎನ್ಕೌಂಟರ್ ಆದಾಗ ಅಗೇನ್ ರಿಮೈಂಡರ್ 0 ಬರುತ್ತೆ. ಆಮೇಲೆ 2, 1, 2, 3 ಅಗೇನ್ ಕಂಟಿನ್ಯೂ ಆಗುತ್ತೆ. ಸೊ ವ್ಯಾಲ್ಯೂಸ್ ಯಾವುದಿದೆ, 0, 1, 2, 3, 4. ಓಕೆನಾ, 0, 1, 2, 3, 4. ಸ್ಟೇಟ್ಸ್ ಎಷ್ಟು ಸ್ಟೇಟ್ಸ್ ಇದೆ, 5 ಸ್ಟೇಟ್ಸ್ ಇದೆ. ಸ್ಟೇಟ್ಸು ಯಾವ್ಯಾವ ಸ್ಟೇಟ್ಸ್ ಇದೆ, 5 ಸ್ಟೇಟ್ಸ್ ಅಂದರೆ Q0, Q1, Q2, Q3, Q4. ಓಕೆನಾ, ಇಷ್ಟೂ ನೀವು ಮೆನ್ಷನ್ ಮಾಡಬೇಕು. ಏನೇನು ಮೆನ್ಷನ್ ಮಾಡಬೇಕು, ಸ್ಟಾರ್ಟಿಂಗಲ್ಲಿ ರ್ಯಾಡಿಕ್ಸ್ ವ್ಯಾಲ್ಯೂನ ಮೆನ್ಷನ್ ಮಾಡಬೇಕು, ರಿಮೈಂಡರ್ ವ್ಯಾಲ್ಯೂನ ಮೆನ್ಷನ್ ಮಾಡಬೇಕು. ರಿಮೈಂಡರ್ಸ್ ನೋಡಿ ಮೆನ್ಷನ್ ಮಾಡಿದ್ದೀನಿ. ಅದಾದಮೇಲೆ ಡಿಜಿಟ್ಸ್ನ ಮೆನ್ಷನ್ ಮಾಡಬೇಕು. ಆ್ಯಂಡ್ ಡಿವಿಸರ್ ಯಾವುದು ಅಂತ ಮೆನ್ಷನ್ ಮಾಡ್ಕೊಂಡಿದ್ದೀವಲ್ವ, ಅದನ್ನು ಕೆ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ, ಇಷ್ಟು ಮೆನ್ಷನ್ ಆದಮೇಲೆ ನಾವು ಈ ಟೇಬಲ್ನ ಬರ್ಕೊತೀವಿ. ಈ ಟೇಬಲ್ನ ನಾನು ಫಸ್ಟೇ ಬರ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ವಿಡಿಯೋ ಟೈಮಲ್ಲಿ ಬರ್ಕೊಳ್ಳೋದಕ್ಕೆ ಆಗಲ್ಲ ಅಂತ. ಓಕೆನಾ, ಇದರಲ್ಲಿ ಟೇಬಲಲ್ಲಿ ಏನೇನಿರುತ್ತೆ ಅಂದರೆ ರಿಮೈಂಡರ್ ವ್ಯಾಲ್ಯೂ ಇರುತ್ತೆ. ಓಕೆನಾ, ಟೋಟಲ್ ಎಷ್ಟು ರಿಮೈಂಡರ್ ವ್ಯಾಲ್ಯೂಸ್ ಇದೆ, ಐ ವ್ಯಾಲ್ಯೂಸು 1, 2, 3, 4, 5. ಈ ಐನು ಮೆನ್ಷನ್ ಮಾಡ್ಕೊಂಬೋಣ. 5 0, I equals to 1, I equals to 2, I equals to 3 ಆ್ಯಂಡ್ I equals to 4. ಓಕೆನಾ, ಇಷ್ಟೇ ಅಲ್ವಾ ರಿಮೈಂಡರ್ ವ್ಯಾಲ್ಯೂಸು ಮೆನ್ಷನ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಡೆಸಿಮಲ್ ವ್ಯಾಲ್ಯೂಸ್, ಯಾವುದಾದ್ರು ಡೆಸಿಮಲ್ ವ್ಯಾಲ್ಯೂಸ್ ಇದೆ, 0 ಮತ್ತು 1 ಡೆಸಿಮಲ್ ವ್ಯಾಲ್ಯೂಸ್ ಇರೋದು. ಅದನ್ನು ಎಲ್ಲದಕ್ಕೂ ಕನ್ಸಿಡರ್ ಮಾಡ್ಕೊಳ್ಳೋಣ. 0, 1, 0, 1. ಎವ್ರಿ ರಿಮೈಂಡರ್ಗೂ ಡೆಸಿಮಲ್ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡ್ಕೋಬೇಕು. ಓಕೆನಾ, 0, 1, 0, 1. ನೆಕ್ಸ್ಟ್ ಜೆ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ ನಮಗೆ ಫಾರ್ಮುಲಾ ಇದೆ, ದಟ್ ಈಸ್ ಆರ್ ಇಂಟು ಐ ಪ್ಲಸ್ ಡಿ ಆಫ್ ಮಾಡ್ ಕೆ. ಈ ಜೆ ವ್ಯಾಲ್ಯೂ ಏನಕ್ಕೆ ಕಂಡುಹಿಡಿತೀವಿ ಅಂದರೆ ನೋಡಿ, ಜೆ ಅಂದರೆ ನೆಕ್ಸ್ಟ್ ಸ್ಟೇಟ್, ಅಂದರೆ ಐ ಸ್ಟೇಟಿಂದ ಯಾವ ಸ್ಟೇಟಿಗೆ ಚೇಂಜ್ ಆಗ್ತಿದೆ ಅಂತ ಕಂಡುಹಿಡಿಯೋದಕ್ಕೆ ನಮಗೆ ಈ ಜೆ ವ್ಯಾಲ್ಯೂ ಬೇಕು. ಓಕೆನಾ, ಸೊ ಇವಾಗ ಜೆ ವ್ಯಾಲ್ಯೂನ ನಾವು ಕಂಡುಹಿಡಿಬೇಕು. ಅದಾದಮೇಲೆ ಟ್ರಾನ್ಸಿಷನ್ ಫಂಕ್ಷನ್ನ ಮಾಡಬೇಕಾಗುತ್ತೆ. ಟ್ರಾನ್ಸಿಷನ್ ಫಂಕ್ಷನ್ಗೆ ಒಂದು ಫಾರ್ಮುಲಾ ಇದೆ, ದಟ್ ಈಸ್ ಟ್ರಾನ್ಸಿಷನ್ ಆಫ್ ಕ್ಯೂ ಐ, ಅಂದರೆ ಅಟ್ ಕರೆಂಟ್ ಸ್ಟೇಟ್ ಯಾವುದಿದೆ
ಡಿ ಅಂದರೆ ಡೆಸಿಮಲ್ ಆನ್ ದ ಇನ್ಪುಟ್ 0 ಅಂತ ತಗೊಂಡ್ರೆ ಯಾವ ಸ್ಟೇಟಿಗೆ ಚೇಂಜ್ ಆಗ್ತಿದೆ ಅಂತ ಬರ್ಕೊಳ್ಳೋದು. ಓಕೆನಾ. ಈ ಕಂಪ್ಲೀಟ್ ಏನು ಮಾಡ್ತೀರಾ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಈ ಕಂಪ್ಲೀಟ್ ಟೇಬಲ್ಗೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ ಎಕ್ಸಾಮಲ್ಲಿ. ಟೋಟಲ್ 7 ಮಾರ್ಕ್ಸ್ ಇದ್ದರೆ ಅದರಲ್ಲಿ 3 ಮಾರ್ಕ್ಸು ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋದಕ್ಕೆ ಕೊಡ್ತಾರೆ. ಆ್ಯಂಡ್ ಅನದರ್ 4 ಮಾರ್ಕ್ಸು ನೀವು ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರೀತೀರಾ ಅಲ್ವಾ, ಅದಕ್ಕೆ ಬರುತ್ತೆ. ಇದನ್ನು ಕರೆಕ್ಟಾಗಿ ಬರ್ಕೊಂಡ್ರೆ ಟ್ರಾನ್ಸಿಷನ್ ಡಯಾಗ್ರಾಮ್ ಈಸಿಯಾಗಿ ಬರ್ಬೋದು. ಓಕೆನಾ. ಫಸ್ಟ್ ಇವಾಗ ಜೆ ಈಕ್ವಲ್ಸ್ ಆರ್ ವ್ಯಾಲ್ಯೂ ಏನು 2 ಅಲ್ವಾ, ಆರ್ ವ್ಯಾಲ್ಯೂ ಇಂಟು ಐ ವ್ಯಾಲ್ಯೂ ಏನು 0 ಪ್ಲಸ್ ಡಿ ವ್ಯಾಲ್ಯೂ ಡೆಸಿಮಲ್, ಫಸ್ಟ್ ಡೆಸಿಮಲ್ ಯಾವ್ದು ಕನ್ಸಿಡರ್ ಮಾಡಿದ್ದೀವಿ 0 ಕನ್ಸಿಡರ್ ಮಾಡಿದ್ದೀವಿ, ಮಾಡ್ ಕೆ ವ್ಯಾಲ್ಯೂ ಡಿವಿಸರ್ ಯಾವುದು 5. ಓಕೆನಾ. ಇದನ್ನು ಮಾಡಿಕೊಂಡ್ರೆ ವ್ಯಾಲ್ಯೂ ಏನು ಬರುತ್ತೆ ಈಕ್ವಲ್ಸ್ ಟು 0 ಬರುತ್ತೆ. ನೆಕ್ಸ್ಟ್ ಜೆ ಈಕ್ವಲ್ಸ್ 2 ಇಂಟು 0 ಪ್ಲಸ್ 1 ಮಾಡ್ 5 ಈಕ್ವಲ್ಸ್ ಟು 1 ಬರುತ್ತೆ. ನೋಡಿ ಇಲ್ಲಿ ನೋಡ್ತಿದ್ದಂಗೆ ಗೊತ್ತಾಗುತ್ತೆ 2 ಇಂಟು 0 ಆದರೆ ಏನು 0, 0 ಪ್ಲಸ್ 0 ಅಂದರೆ ಏನು 0, 0 ಡಿವಿಸಿಬಲ್ ಬೈ 5 ಅಂದರೆ ಏನು 0 ರಿಮೈಂಡರ್ ಬರುತ್ತೆ. ಇಲ್ಲಿ ನೋಡಿ 2 ಇಂಟು 0 ಅಂದರೆ ಏನು 0, 0 ಪ್ಲಸ್ 1 ಅಂದರೆ ಏನು 1, 5 ಡಿವಿಸಿಬಲ್ ಬೈ 1 ಅಂದರೆ ಏನು ಬರುತ್ತೆ ವ್ಯಾಲ್ಯೂ 1. ಓಕೆನಾ. ಹೆಂಗೆ ಬರ್ಕೊಂಡೆ ಅಂತ ಗೊತ್ತಾಯಿತು ಅಲ್ವಾ. ಹಂಗೆ ಎಲ್ಲದಕ್ಕೂ ಜೆ ವ್ಯಾಲ್ಯೂಸ್ನ ಬರ್ಕೊಳ್ಳೋಣ. ಜೆ ಆರ್ ವ್ಯಾಲ್ಯೂ 2 ಇಂಟು ಐ ವ್ಯಾಲ್ಯೂ 1 ಪ್ಲಸ್ 0 ಮಾಡ್ 5 ಈಕ್ವಲ್ಸ್ ನೋಡಿ 2 ಇಂಟು 1 ಅಂದರೆ ಏನು 2, 2 ಪ್ಲಸ್ 0 ಅಂದರೆ ಏನು 0, 2 ಪ್ಲಸ್ 0 ಅಂದರೆ 2, 2 ಡಿವಿಸಿಬಲ್ ಬೈ 5 ಅಂದರೆ ರಿಮೈಂಡರ್ ಎಷ್ಟು ಮಿಗುತ್ತೆ 2 ಇಸ್ ದ ರಿಮೈಂಡರ್. ಓಕೆನಾ. ಇಲ್ಲಿ ನೋಡಿ ಮಾಡಿ ತೋರಿಸ್ತೀನಿ ಬೇಕಂದರೆ 5 2 5 0 0 ಅಷ್ಟೇ ಬರೋದು, 2 ರಿಮೈಂಡರ್ ಹಂಗೆ ಮಿಗುತ್ತೆ. ಓಕೆನಾ. ನೆಕ್ಸ್ಟ್ ಜೆ ವ್ಯಾಲ್ಯೂ 2 ಇಂಟು ಐ ವ್ಯಾಲ್ಯೂ ಏನಿದೆ 1 ಪ್ಲಸ್ ಡೆಸಿಮಲ್ 1 ಮಾಡ್ 5 ಈಕ್ವಲ್ಸ್ ಏನು ಬರುತ್ತೆ ನೋಡೋಣ. 2 ಇಂಟು 1 ಅಂದರೆ 2 ಪ್ಲಸ್ 1 ಅಂದರೆ 3, 3 ಡಿವಿಸಿಬಲ್ ಬೈ 5 ಅಂದರೆ ಎಷ್ಟು ಮಿಗುತ್ತೆ ರಿಮೈಂಡರು 3ನೇ ಮಿಗುತ್ತೆ. ಓಕೆನಾ. ನೆಕ್ಸ್ಟ್ ಜೆ ಈಕ್ವಲ್ಸ್ 2 ಇಂಟು ಈ ವ್ಯಾಲ್ಯೂ ಏನಿದೆ 2 ಇದೆ ಪ್ಲಸ್ 1 ಮಾಡ್ 5 ಈಕ್ವಲ್ಸ್ ಇದರಲ್ಲಿ ಡೆಸಿಮಲ್ ಯಾವುದನ್ನು ಕನ್ಸಿಡರ್ ಮಾಡಿರೋದು 0 ಅಲ್ವಾ, ಸೊ ಡೆಸಿಮಲ್ 0 ಆಗುತ್ತೆ. 2 ಇಂಟು 2 ಆದರೆ ಎಷ್ಟಾಗುತ್ತೆ 4, 4 ಪ್ಲಸ್ 0 ಅಂದರೆ 4, 4 ಡಿವೈಡೆಡ್ ಬೈ 5 ಅಂದರೆ ರಿಮೈಂಡರ್ ಎಷ್ಟು ಮಿಗುತ್ತೆ 1 ಇಸ್ ದ ರಿಮೈಂಡರ್. ಓಕೆನಾ. ನೆಕ್ಸ್ಟ್ 1ಗೆ ಮಾಡೋಣ. ಜೆ ಈಕ್ವಲ್ಸ್ 2 ಇಂಟು ಐ ವ್ಯಾಲ್ಯೂ ಏನಿದೆ 2 ಪ್ಲಸ್ ಡೆಸಿಮಲ್ ಎಷ್ಟು 1 ಮಾಡ್ 5 ಈಕ್ವಲ್ಸ್ 2 ಇಂಟು 2 ಅಂದರೆ ಎಷ್ಟು 4, 4 ಪ್ಲಸ್ 1 ಅಂದರೆ ಎಷ್ಟು 5, 5 ಡಿವೈಡೆಡ್ ಬೈ 5 ಅಂದರೆ ರಿಮೈಂಡರ್ ಎಷ್ಟು 0. ಓಕೆನಾ. ನೆಕ್ಸ್ಟ್ ಜೆ ಈಕ್ವಲ್ಸ್ 2 ಇಂಟು ಐ ವ್ಯಾಲ್ಯೂ ಏನು 3 ಪ್ಲಸ್ ಡೆಸಿಮಲ್ ಏನು 0 ಮಾಡ್ 5. 2 ಇಂಟು 3 ಅಂದರೆ ಎಷ್ಟು 6, 6 ಪ್ಲಸ್ 0 ಅಂದರೆ ಎಷ್ಟು 6, 6 ಡಿವಿಸಿಬಲ್ ಬೈ 5 ಅಂದರೆ ರಿಮೈಂಡರ್ ಎಷ್ಟು ಮಿಗುತ್ತೆ 1. ನೆಕ್ಸ್ಟ್ ಜೆ ಈಕ್ವಲ್ಸ್ 2 ಇಂಟು 3 ಪ್ಲಸ್ 1 ಮಾಡ್ 5 ನೋಡಿ ಇಲ್ಲಿ 2 ಇಂಟು 3 ಅಂದರೆ 6, 6 ಪ್ಲಸ್ 1 ಅಂದರೆ 7, 7 ಡಿವಿಸಿಬಲ್ ಬೈ 5 ಅಂದರೆ ಎಷ್ಟು ರಿಮೈಂಡರ್ ಮಿಗುತ್ತೆ 2 ಇಸ್ ದ ರಿಮೈಂಡರ್. ಓಕೆನಾ. ಜೆ ಈಕ್ವಲ್ಸ್ 2 ಇಂಟು 4 ಪ್ಲಸ್ 0 ಮಾಡ್ 5. 2 ಇಂಟು 4 ಅಂದರೆ 8, 8 ಪ್ಲಸ್ 0 ಅಂದರೆ 8 ಇರುತ್ತೆ, 8 ಡಿವಿಸಿಬಲ್ ಬೈ 5 ಅಂದರೆ ಎಷ್ಟು ರಿಮೈಂಡರ್ ಮಿಗುತ್ತೆ 3 ಇಸ್ ದ ರಿಮೈಂಡರ್. ಓಕೆನಾ. ಜೆ ಈಕ್ವಲ್ಸ್ 2 ಇಂಟು 4 ಪ್ಲಸ್ 1 ಮಾಡ್ 5. ಇದರದ್ದು ರಿಮೈಂಡರ್ ಎಷ್ಟು ಮಿಗುತ್ತೆ ನೋಡೋಣ. 2 ಇಂಟು 4 ಅಂದರೆ 8, 8 ಪ್ಲಸ್ 1 ಅಂದರೆ 9, 9 ಡಿವಿಸಿಬಲ್ ಬೈ 5 ಅಂದರೆ ರಿಮೈಂಡರ್ 4 ರಿಮೈಂಡರ್ ಮಿಗುತ್ತೆ. ಹೆಂಗೆ ನೋಡಿ ಇಲ್ಲಿ 5 9, 5 1 5 ಹೋಗುತ್ತೆ, ಇನ್ನು ಮಿಕ್ಕಿದ ಎಷ್ಟು ರಿಮೈಂಡರು 4 ಇಸ್ ದ ರಿಮೈಂಡರ್. ಓಕೆನಾ. ಹೆಂಗೆ ಬರ್ಕೊಂಡ್ವಿ ಈ ಜೆ ವ್ಯಾಲ್ಯೂಸ್ ಅಂತ ಗೊತ್ತಾಯಿತು ಅಲ್ವಾ. ನೀವು ಕರೆಕ್ಟಾಗಿ ಫಾರ್ಮುಲಾನ ಓದ್ಕೊಂಡು ಹೋದರೆ ಸಾಕು, ಅದನ್ನು ನೆಕ್ಸ್ಟ್ ಸ್ಟೆಪ್ಸ್ ಏನಿದೆ ಅದನ್ನು ಹಂಗೆ ಬರ್ಕೋಬೋದು. ಓಕೆನಾ. ನೆಕ್ಸ್ಟ್ ಇವಾಗ ಟ್ರಾನ್ಸಿಷನ್ ಫಂಕ್ಷನ್ನ ಕಂಡುಹಿಡಿಯೋಣ. ಅಂದರೆ ಟ್ರಾನ್ಸಿಷನ್ ಎಲ್ಲಿಗೆ ಆಗ್ತಿದೆ, ಯಾವ ವ್ಯಾಲ್ಯೂಗೆ ಯಾವ ಸ್ಟೇಟಿಂದ ಯಾವ ಸ್ಟೇಟಿಗೆ ಚೇಂಜ್ ಆಗ್ತಿದೆ ಅಂತ. ಓಕೆನಾ. ಫಸ್ಟು ಟ್ರಾನ್ಸಿಷನ್ ಫಂಕ್ಷನ್ ಸಿಂಬಲ್ ಕ್ಯೂ ಐ ಅಂದರೆ ಕ್ಯೂ ಐ ವ್ಯಾಲ್ಯೂ ಏನು 0, ಡಿ ಅಂದರೆ ಡೆಸಿಮಲ್, ಯಾವ ಡೆಸಿಮಲ್ಲು 0 ಡೆಸಿಮಲ್ ಈಕ್ವಲ್ಸ್ ಕ್ಯೂ ಜೆ, ಜೆ ಅಂದರೆ ಇಲ್ಲಿ ವ್ಯಾಲ್ಯೂ ಬಂದಿರುತ್ತೆ ಅಲ್ವಾ, ಸೊ ಅದನ್ನು ಬರ್ಕೋಬೇಕು 0 ಅಲ್ವಾ 0. ಸೊ
ಕ್ಯೂ ನಾಟ್ ಆನ್ ಇನ್ಪುಟ್ 0 ಎಲ್ಲಿಗೆ ಹೋಗ್ತಿದೆ, ಕ್ಯೂ ನಾಟಿಗೆ ಹೋಗ್ತಿದೆ, ಅಂದರೆ ಸೆಲ್ಫ್ ಟ್ರಾನ್ಸಿಷನ್ ಆಗ್ತಿದೆ. ಓಕೆನಾ. ನೆಕ್ಸ್ಟ್ ಟ್ರಾನ್ಸಿಷನ್ ಫಂಕ್ಷನ್ ಕ್ಯೂ ನಾಟ್ ಆನ್ ಇನ್ಪುಟ್ 1 ಎಲ್ಲಿಗೆ ಹೋಗ್ತಿದೆ, ಕ್ಯೂ ಒನ್ನಿಗೆ ಹೋಗ್ತಿದೆ. ಟ್ರಾನ್ಸಿಷನ್ ಫಂಕ್ಷನ್ Q1, ಯಾಕಂದರೆ ಐ ವ್ಯಾಲ್ಯೂ ಏನು ಕನ್ಸಿಡರ್ ಮಾಡಿದ್ದೀವಿ 1 ಅಂತ, ಸೊ 1 ಆನ್ ಇನ್ಪುಟ್ 0 ಈಕ್ವಲ್ಸ್ ಎಲ್ಲಿಗೆ ಹೋಗ್ತಿದೆ, Q2 ಸ್ಟೇಟಿಗೆ ಹೋಗ್ತಿದೆ. ಓಕೆನಾ. ನೆಕ್ಸ್ಟ್ Q1 ಆನ್ ಇನ್ಪುಟ್ 1 ಎಲ್ಲಿಗೆ ಹೋಗ್ತಿದೆ, Q3 ಸ್ಟೇಟಿಗೆ ಹೋಗ್ತಿದೆ. ಓಕೆನಾ. ನೆಕ್ಸ್ಟ್ ಟ್ರಾನ್ಸಿಷನ್ ಫಂಕ್ಷನ್ Q2 ಆನ್ ಇನ್ಪುಟ್ 0 ಎಲ್ಲಿಗೆ ಹೋಗ್ತಿದೆ, Q1ಗೆ ಹೋಗ್ತಿದೆ. ಟ್ರಾನ್ಸಿಷನ್ ಫಂಕ್ಷನ್ Q2 ಆನ್ ಇನ್ಪುಟ್ 1 ಎಲ್ಲಿಗೆ ಹೋಗ್ತಿದೆ, Q0ಗೆ ಹೋಗ್ತಿದೆ. ಟ್ರಾನ್ಸಿಷನ್ ಫಂಕ್ಷನ್ Q3 ಆನ್ ಇನ್ಪುಟ್ 0 Q1ಗೆ ಹೋಗ್ತಿದೆ. ಟ್ರಾನ್ಸಿಷನ್ ಫಂಕ್ಷನ್ ನೋಡಿ Q3 ಆನ್ ಇನ್ಪುಟ್ 1 ಎಲ್ಲಿಗೆ ಹೋಗಿದೆ, Q2ಗೆ ಹೋಗಿದೆ. ಓಕೆನಾ. ಇದನ್ನು ಕರೆಕ್ಟಾಗಿ ಬರ್ಕೊಳ್ಳಿ. ಸೊ ಟ್ರಾನ್ಸಿಷನ್ ಡಯಾಗ್ರಾಮು ರಾಂಗ್ ಆಗಲ್ಲ. ಓಕೆನಾ. Q4 ಆನ್ ಇನ್ಪುಟ್ 0 ಎಲ್ಲಿಗೆ ಹೋಗಿದೆ, Q3ಗೆ ಹೋಗಿದೆ. Q4 ಆನ್ ಇನ್ಪುಟ್ 1 Q4ಗೆ ಹೋಗಿದೆ, ಅಂದರೆ ಸೆಲ್ಫ್ ಟ್ರಾನ್ಸಿಷನ್ ಆಗಿದೆ. ಓಕೆನಾ. ಫಾರ್ಮುಲಾ ಯೂಸ್ ಮಾಡಿಕೊಂಡು ಹೆಂಗೆ ಬರ್ಕೋಬೇಕು ಅಂತ ಗೊತ್ತಾಯಿತು ಅಲ್ವಾ. ನೋಡಿ ಇಲ್ಲಿ ರಿಮೈಂಡರು 2 ಇಂಟು 2 ಅಂದರೆ 4, 4 ಪ್ಲಸ್ 0 ಅಂದರೆ 4 ಇರುತ್ತೆ. 4ನ ಡಿವೈಡ್ ಮಾಡಿದ್ರೆ ವಿತ್ ದ 5 ಏನು ಬರುತ್ತೆ, 4 0s 0, ಸೊ 4 ರಿಮೈಂಡರ್ ಬರುತ್ತೆ ಅಲ್ವಾ. ನೋಡಿ ಇದನ್ನು 4 ರಿಮೈಂಡರ್ ಮಾಡ್ಕೊಳ್ಳಿ. ಸೊ Q4 ಸ್ಟೇಟಿಗೆ ಹೋಗುತ್ತೆ. ಓಕೆನಾ. ಇದು ಕಂಪ್ಲೀಟು ನಾವು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಫ್ರಮ್ ಯಾವ ಸ್ಟೇಟು ಯಾವ ಸ್ಟೇಟಿಗೆ ಹೋಗ್ತಿದೆ ಆನ್ ಇನ್ಪುಟ್ 0 ಆ್ಯಂಡ್ 1 ಕಂಡುಹಿಡ್ದಿದ್ದೀವಿ. ಇದನ್ನು ಯೂಸ್ ಮಾಡ್ಕೊಂಡು ನಾವು ಇವಾಗ ಏನು ಬರೀಬೇಕು, ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರೀಬೇಕು. ಟ್ರಾನ್ಸಿಷನ್ ಡಯಾಗ್ರಾಮ್ ಹೆಂಗೆ ಬರೆಯೋದು ಅಂತ ನೋಡೋಣ. ಫಸ್ಟ್ ಇನಿಷಿಯಲ್ ಸ್ಟೇಟ್ ಯಾವುದು, Q0 ಇಸ್ ದ ಇನಿಷಿಯಲ್ ಸ್ಟೇಟ್. ಆನ್ ಇನ್ಪುಟ್ 0 Q0ಗೆ ಹೋಗ್ತಿದೆ, ಅಂದರೆ ಇಟ್ ವಿಲ್ ಅಕ್ಸೆಪ್ಟ್ 0 ನಂಬರ್ ಆಫ್ ಟ್ರಾನ್ಸಿಷನ್. ಸೊ Q0 ಸ್ಟೇಟ್ನ ನಾವು ಫೈನಲ್ ಸ್ಟೇಟ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್ Q0ಇಂದ ಆನ್ ಇನ್ಪುಟ್ 1 Q1ಗೆ ಹೋಗ್ತಿದೆ. ಆನ್ ಇನ್ಪುಟ್ 1 Q1ಗೆ ಹೋಗಿದೆ. ಓಕೆನಾ. Q1 ಆನ್ ಇನ್ಪುಟ್ 0 Q2ಗೆ ಹೋಗಿದೆ. Q2 ನೆಕ್ಸ್ಟ್ Q1 ಆನ್ ಇನ್ಪುಟ್ 1 Q3ಗೆ ಹೋಗಿದೆ. ಆನ್ ಇನ್ಪುಟ್ 1 ನೆಕ್ಸ್ಟ್ Q2 ಆನ್ ಇನ್ಪುಟ್ 0 Q4ಗೆ ಹೋಗಿದೆ. Q2 ಆನ್ ಇನ್ಪುಟ್ 1 Q0ಗೆ ಹೋಗಿದೆ. Q0ಗೆ ಆನ್ ಇನ್ಪುಟ್ 1 ನೆಕ್ಸ್ಟ್ Q3 ಆನ್ ಇನ್ಪುಟ್ 0 Q1ಗೆ ಹೋಗಿದೆ. ಓಕೆನಾ. Q3 ಆನ್ ಇನ್ಪುಟ್ 1 Q2ಗೆ ಹೋಗಿದೆ. ನೆಕ್ಸ್ಟ್ Q4 ಆನ್ ಇನ್ಪುಟ್ 0 Q3ಗೆ ಹೋಗಿದೆ. Q4 ಆನ್ ಇನ್ಪುಟ್ 1 Q4ಗೆ ಹೋಗಿದೆ. ಓಕೆನಾ. ಇದು ಟ್ರಾನ್ಸಿಷನ್ ಡಯಾಗ್ರಾಮು. ಈ ಟ್ರಾನ್ಸಿಷನ್ ಟೇಬಲ್ ಬರೆದಿದ್ದೀರಾ ಅಲ್ವಾ, ವಿತ್ ಯೂಸಿಂಗ್ ದ ಫಾರ್ಮುಲಾ ಟ್ರಾನ್ಸಿಷನ್ ಫಂಕ್ಷನ್ನ ಕಂಡುಹಿಡಿಯೋದು. ಇದಕ್ಕೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ಈ ಟ್ರಾನ್ಸಿಷನ್ ಡಯಾಗ್ರಾಮ್ನ ಕರೆಕ್ಟಾಗಿ ಬರೆದ್ರೆ ಇದಕ್ಕೆ 4 ಮಾರ್ಕ್ಸ್ ಸಿಗುತ್ತೆ. ಓಕೆನಾ. ಸೊ ನೀವು ಕಂಪ್ಲೀಟಾಗಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ಏನಿಲ್ಲ ಇದರಲ್ಲಿ, ರ್ಯಾಡಿಕ್ಸ್ ಅಂದರೆ ಏನು ವ್ಯಾಲ್ಯೂ ತೊಗೋಬೇಕಂತ ನೋಡ್ಕೊಳ್ಳಿ. ಆ್ಯಂಡ್ ಕೆ ವ್ಯಾಲ್ಯೂ ಡಿವಿಸರ್ ಅವರೇ ಕೊಟ್ಟಿರ್ತಾರೆ, ಯಾವ ಡಿವಿಸರ್ ಅದನ್ನು ತೊಗೋಬೇಕು. ಡೆಸಿಮಲ್ ವ್ಯಾಲ್ಯೂ ಅವರೇ ಏನು ಡೆಸಿಮಲ್ ಕೊಟ್ಟಿರ್ತಾರೆ ಅದನ್ನು ತೊಗೋಬೇಕು. ಸ್ಟೇಟ್ಸು ಅಷ್ಟೇ, ಎಷ್ಟು ಡಿವಿಸಿಬಲ್ ನಂಬರ್ ಇದೆಯಾ ಅಷ್ಟೇ ಸ್ಟೇಟ್ಸ್ ಬರುತ್ತೆ. ಓಕೆನಾ. ಇವಾಗ ಏನಾದರೂ ಕೆ ಈಕ್ವಲ್ಸ್ 3 ಅಂದರೆ ಡಿವಿಸಿಬಲ್ ಬೈ 3 ಅಂತ ಕೇಳಿದ್ರೆ ನಿಮಗೆ ಟೋಟಲ್ಲು 3 ಸ್ಟೇಟ್ಸ್ ಬರುತ್ತೆ. Q0 Q1 Q2 3 ಸ್ಟೇಟ್ಸ್ ಬರುತ್ತೆ. ಕನ್ಸಿಡರ್ ಮಾಡ್ಕೊತೀವಿ. ಇಲ್ಲಿ I0 I1 I2 ಅಷ್ಟೇ ಕನ್ಸಿಡರ್ ಮಾಡ್ತೀವಿ. ಸೊ 3 ಸ್ಟೇಟ್ಸಿಗೆ ಏನು ಫಾರ್ಮುಲಾ ಹಾಕ್ಬಿಟ್ಟು ಸೊಲ್ಯೂಷನ್ ತೊಗೊಂಡು ಯಾವ್ಯಾವ ಸ್ಟೇಟಿಂದ ಯಾವ್ಯಾವ ಸ್ಟೇಟಿಗೆ ವಿತ್ ಯೂಸಿಂಗ್ 0 ವಿತ್ ಯೂಸಿಂಗ್ 1 ಹೋಗುತ್ತೆ ಅಂತ ಬರಿಬೇಕು ಅಷ್ಟೇ. ಈ ಕ್ವೆಶನ್ ತುಂಬ ಈಸಿ ಇದೆ. ಜಸ್ಟ್ ಫಾರ್ಮುಲಾನ ನೋಡ್ಕೊಂಡು ಹೋಗಿ. ಓಕೆನಾ. ಜೇದು ಫಾರ್ಮುಲಾ ಏನು ಆ್ಯಂಡ್ ಟ್ರಾನ್ಸಿಷನ್ ಫಂಕ್ಷನ್ದು ಫಾರ್ಮುಲಾ ಏನು. ಈ ಟ್ರಾನ್ಸಿಷನ್ ಡಯಾಗ್ರಾಮ್ ಬರಿಬೇಕಾದ್ರೆ ಇನಿಷಿಯಲ್ ಸ್ಟೇಟ್ ನೀಟಾಗಿ ಮೆನ್ಷನ್ ಮಾಡಿ ಆ್ಯಂಡ್ ಫೈನಲ್ ಸ್ಟೇಟ್ನ ನೀಟಾಗಿ ಮೆನ್ಷನ್ ಮಾಡಿ. ಓಕೆನಾ. ಇದು ಕಂಪ್ಲೀಟ್ 2B ಕ್ವೆಶನ್ನು. ನೆಕ್ಸ್ಟ್ 2C ಕ್ವೆಶನ್ ನೋಡೋಣ ಹೆಂಗೆ ಸಾಲ್ವ್ ಮಾಡಬೇಕು ಅಂತ. ಇವಾಗ 2C ಕ್ವೆಶನ್ನ ಸಾಲ್ವ್ ಮಾಡೋಣ. 2C ಕ್ವೆಶನ್ನ ನೋಡಿ, ಫಸ್ಟ್ ಏನು ಕೊಟ್ಟಿದ್ದಾರೆ, ಡಿಫೈನ್ NFA ಅಂತ ಕೊಟ್ಟಿದ್ದಾರೆ. ಡೆಫಿನೇಷನ್ನ ಬರಿಬೇಕು. ಈ ಡೆಫಿನೇಷನ್ಗೆ ನಿಮಗೆ 1 ಮಾರ್ಕ್ ಸಿಗುತ್ತೆ. ನೆಕ್ಸ್ಟ್ ಒಬ್ಟೈನ್ ಆ್ಯನ್ ಎಪ್ಸಿಲಾನ್ NFA ವಿಚ್ ಅಕ್ಸೆಪ್ಟ್ ಸ್ಟ್ರಿಂಗ್ಸ್ ಕನ್ಸಿಸ್ಟಿಂಗ್ ಆಫ್ zeros or more number of A's followed by 0 or more number of B's followed by 0 or more number of C's.
ಈ ಕ್ವೆಶನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಎಪ್ಸಿಲಾನ್ ಎನ್ ಎಫ್ ಎನ ಕಂಡುಹಿಡಬೇಕು. ಸೊ ಎಪ್ಸಿಲಾನ್ ಎನ್ ಎಫ್ ಎದು ಏನೇನು ಬರೀಬೇಕು ನಾವು, ಟ್ರಾನ್ಸಿಷನ್ ಡಯಾಗ್ರಾಮು ಮತ್ತು ಈ ಕ್ಲೋಷರ್ನ ಬರೀಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಆಲ್ಸೋ ಕನ್ವರ್ಟ್ ಇಂಟು ಡಿ ಎಫ್ ಎದು, ಡಿ ಎಫ್ ಎಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಡಿ ಎಫ್ ಎಲ್ಲಿ ಏನೇನು ಬರೀಬೇಕು, ಟ್ರಾನ್ಸಿಷನ್ ಟೇಬಲು ಮತ್ತು ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರೀಬೇಕು. ಓಕೆನಾ, ಡೆಫಿನೇಷನ್ಸ್ನ ಬರ್ಕೊಳ್ಳಿ. ಇವಾಗ ಒಪ್ಟೈನ್ ಆ್ಯನ್ ಎಪ್ಸಿಲಾನ್ ಎನ್ ಎಫ್ ಎ, ಹೆಂಗೆ ಎಪ್ಸಿಲಾನ್ ಎನ್ ಎಫ್ ಎನ ಒಪ್ಟೈನ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಇದರಲ್ಲಿ ನೋಡಿ, ಕನ್ಸಿಸ್ಟಿಂಗ್ ಆಫ್ 0 ಆರ್ ಮೋರ್ ನಂಬರ್ ಆಫ್ ಏಸ್ ಅಂತ ಕೊಟ್ಟಿದ್ದಾರೆ. ಫಸ್ಟು 0 ಆರ್ ಮೋರ್ ನಂಬರ್ ಆಫ್ ಏಸ್ನ ಆಕ್ಸೆಪ್ಟ್ ಮಾಡೋ ಥರ ಬರೆಯೋಣ. Q0 0 ಅಂದರೆ ಏನು ಅಕ್ಸೆಪ್ಟ್ ಆಗಲ್ಲ. ಸೊ ಅವಾಗ ಏನಾಗುತ್ತೆ, ಫೈನಲ್ ಸ್ಟೇಟ್ ಮಾಡ್ಬೋದು ಇದನ್ನು. ನೆಕ್ಸ್ಟ್ ಏನ ಅಕ್ಸೆಪ್ಟ್ ಮಾಡಬೇಕು, ಎನಿ ನಂಬರ್ ಆಫ್ ಏಸ್ನ ಅಕ್ಸೆಪ್ಟ್ ಮಾಡಬೇಕು. ಸೊ ಸೆಲ್ಫ್ ಏನ ತಗೋತೀವಿ. ಓಕೆನಾ, ನೆಕ್ಸ್ಟ್ ಫಾಲೋಡ್ ಬೈ ಬಿನ ಫಾಲೋ ಮಾಡಬೇಕು. ಸೊ ಇನ್ ಬಿಟ್ವೀನು ಎಪ್ಸಿಲಾನ್ ಟ್ರಾನ್ಸಿಷನ್ನ ತಗೊಂಡು Q1 ಸ್ಟೇಟಿಗೆ ಹೋಗ್ತೀವಿ. ಇಲ್ಲೇ ಬಿ ತಗೋಬೋದಿತ್ತಲ್ಲ ಅಂತ ಕೇಳಿದ್ರೆ, ಏನಕ್ಕೆ ಇಲ್ಲಿ ಬಿ ತಗೋತಿಲ್ಲ ಅಂದರೆ, ಇದರಲ್ಲೂ ನೋಡಿ 0 ಆರ್ ಮೋರ್ ನಂಬರ್ ಆಫ್ ಬೀಸ್ನ ಆಕ್ಸೆಪ್ಟ್ ಮಾಡಬೇಕು. ಸೊ 0 ನಂಬರ್ ಆಫ್ ಬೀಸ್ನ ಆಕ್ಸೆಪ್ಟ್ ಮಾಡ್ಬೋದು ಅಲ್ವಾ ಆ ಟೈಮಲ್ಲಿ, ಅದಕ್ಕೇ ನಾವು ಎಪ್ಸಿಲಾನ್ ತಗೋತಿದ್ದೀವಿ. ಇಲ್ಲಿ ಲೂಪ್ ಆಗಿ ಬಿನ ತಗೋತೀವಿ. ಇಲ್ಲೂ ಕೂಡ ಇದನ್ನು ಫೈನಲ್ ಸ್ಟೇಟ್ ಮಾಡ್ತಿದ್ದೀವಿ, ಯಾಕಂದರೆ 0 ಆರ್ ಮೋರ್ ನಂಬರ್ ಆಫ್ ಬೀಸ್ ಅಂತ ಇದೆ. ನೆಕ್ಸ್ಟ್ ಫಾಲೋಡ್ ಬೈ 0 ಆರ್ ಮೋರ್ ನಂಬರ್ ಆಫ್ ಸೀಸ್ ಅಂತ ಇದೆ. ಸೊ ಅನದರ್ 1 ಸ್ಟೇಟ್ನ ತಗೊಂಡು ಇದನ್ನು ಕೂಡ ಫೈನಲ್ ಸ್ಟೇಟ್ ಮಾಡಿ ಇದಕ್ಕೆ ಸೆಲ್ಫ್ ಲೂಪಲ್ಲಿ ಸಿನ ಟ್ರಾನ್ಸಿಟ್ ಮಾಡ್ತಿದ್ದೀವಿ. ಇನ್ ಬಿಟ್ವೀನ್ ಎಪ್ಸಿಲಾನ್ ಟ್ರಾನ್ಸಿಷನ್ ಆಗುತ್ತೆ. ಓಕೆನಾ, ಇವಾಗ ಇದಕ್ಕೆ ಈ ಕ್ಲೋಜರ್ನ ಬರಿಬೇಕು. ಈ ಕ್ಲೋಸ್ ಆಫ್ ಎಲ್ಲ ಸ್ಟೇಟಿಗೂ ಬರಿಬೇಕು. Q0 ಸ್ಟೇಟಿಗೆ ಈ ಕ್ಲೋಸ್ ಆಫ್ Q1 ಸ್ಟೇಟ್, ಈ ಕ್ಲೋಸ್ ಆಫ್ Q2 ಸ್ಟೇಟ್. ಓಕೆನಾ, ಈ ಕ್ಲೋಸರಲ್ಲಿ ಅದೇ ಸ್ಟೇಟಿಗೆ ಇಟ್ ಸೆಲ್ಫ್ಗೆ ಅಕ್ಸೆಪ್ಟ್ ಆಗಿರುತ್ತೆ, ಯಾಕಂದರೆ 0 ಆರ್ ಮೋರ್ ಅಂತ ಕೊಟ್ಟಿದ್ದೀವಿ. ಸೊ ಎಲ್ಲ ಸ್ಟೇಟು ಫೈನಲ್ ಆಗಿರೋದ್ರಿಂದ ಎಲ್ಲ ಸ್ಟೇಟಲ್ಲೂ ಅದಕ್ಕೆ ಅಕ್ಸೆಪ್ಟ್ ಆಗಿರುತ್ತೆ. ಅದನ್ನು ಬಿಟ್ಟು ಯಾವ್ಯಾವ ಸ್ಟೇಟಿಗೆ ಅಕ್ಸೆಪ್ಟ್ ಆಗಿದೆ ಅಂತ ಹೆಂಗೆ ನೋಡಬೇಕು ಅಂದರೆ, ಈ ಕ್ಲೋಸ್ ಅಂದರೆ ಥ್ರೂ ದ ಎಪ್ಸಿಲಾನು ಯಾವ್ಯಾವ ಸ್ಟೇಟಿಗೆ ರೀಚಬಲ್ ಇದೆ ಅಂತ ನೋಡಿ. Q0ಇಂದ ಥ್ರೂ ದ ಎಪ್ಸಿಲಾನ್ Q1ಗೆ ರೀಚಬಲ್ ಇದೆ ಆ್ಯಂಡ್ Q2ಗೂ ರೀಚಬಲ್ ಇದೆ ಅಲ್ವಾ. ಸೊ ಅದನ್ನು ಬರ್ಕೊಳ್ಳೋಣ, Q1, Q2 ಅಂತ. ಓಕೆನಾ, ನೆಕ್ಸ್ಟ್ Q1ಇಂದ ಎಲ್ಲಿಗೆ ರೀಚಬಲ್ ಇದೆ ನೋಡಿ, Q1ಇಂದ Q0ಗೆ ರೀಚಬಲ್ ಇಲ್ಲ, ಬಟ್ Q1ಇಂದ Q2ಗೆ ರೀಚಬಲ್ ಇದೆ. ಓಕೆನಾ, Q2 ಇಂದ ಯಾವ ಸ್ಟೇಟಿಗೆ ರೀಚಬಲ್ ಇದೆ, ಯಾವುದು ಬೇರೆ ಸ್ಟೇಟಿಗೆ ರೀಚಬಲ್ ಇಲ್ಲ. ಸೊ Q2 ಅಷ್ಟೇ ಇರುತ್ತೆ. ಓಕೆನಾ, ಇದು ಈ ಕ್ಲೋಜು. ಇವಾಗ ಈ ಕ್ಲೋಜ್ ಬರೆದ್ಮೇಲೆ ಏನು ಬರಿಬೇಕು ನಾವು, ಟ್ರಾನ್ಸಿಷನ್ ಟೇಬಲ್ ಫಾರ್ ಡಿ ಎಫ್ ಎನ ಬರಿಬೇಕು. ಟ್ರಾನ್ಸಿಷನ್ ಟೇಬಲ್ ಫಾರ್ ಡಿ ಎಫ್ ಎನ ಹೆಂಗೆ ಬರೆಯೋದು ಅಂತಲೂ ತಿಳಿಸ್ಕೊಡ್ತೀನಿ ನೋಡಿ ಕರೆಕ್ಟಾಗಿ. ಆ್ಯಂಡ್ ಇದಕ್ಕೇನಾದರೂ ಟ್ರಾನ್ಸಿಷನ್ ಡಯಾಗ್ರಾಮ್ ಫಾರ್ ಎಪ್ಸಿಲಾನ್ ಎನ್ ಎಫ್ ಎ ಬರಿಬೇಕು ಅಂದರೆ ಸೇಮ್ ನೋಡಿ, ಹಿಂಗೆ ಹಾಕ್ಕೊಳ್ಳೋದು. ಟ್ರಾನ್ಸಿಷನ್ ಫಂಕ್ಷನ್ ಏನೇನಿದೆ, ಇನ್ಪುಟ್ಟು ಎ ಇನ್ಪುಟ್ ಇದೆ, ಬಿ ಇನ್ಪುಟ್ ಇದೆ, ಸಿ ಇನ್ಪುಟ್ ಇದೆ ಆ್ಯಂಡ್ ಎಪ್ಸಿಲಾನ್ ಇನ್ಪುಟ್ ಇದೆ. ಓಕೆನಾ, ಫಸ್ಟು Q0 ಸ್ಟೇಟ್ ಇದೆ, ಇದು ಫೈನಲ್ ಸ್ಟೇಟು ಹೌದು, ಇನಿಷಿಯಲ್ ಸ್ಟೇಟು ಹೌದು, ಎರಡೂ ಇದೆ. Q0 ಆನ್ ಎ ಎಲ್ಲಿಗೆ ಹೋಗ್ತಿದೆ, Q0ಗೆ ಹೋಗ್ತಿದೆ. ಆನ್ ಬಿ ನೋ ಟ್ರಾನ್ಸಿಷನ್, ಸೊ ನಲ್ ಬರಿತೀವಿ. ಎಪ್ಸಿಲಾನ್ಗೆ Q1ಗೆ ಹೋಗ್ತಿದೆ. ಈ ಥರ ಟ್ರಾನ್ಸಿಷನ್ ಟೇಬಲ್ನ ಬರಿಬೇಕು. ಓಕೆನಾ, ನೆಕ್ಸ್ಟ್ ಇವಾಗ ಟ್ರಾನ್ಸಿಷನ್ ಟೇಬಲ್ ಫಾರ್ ಡಿ ಎಫ್ ಎನ ಬರೆಯೋಣ. ಇದು ತುಂಬ ಇಂಪಾರ್ಟೆಂಟ್. ಈಕ್ವಿವೆಲೆಂಟ್ ಅವರು ಅದನ್ನೇ ಅಲ್ವಾ ಕೊಟ್ಟಿರೋದು, ಡಿ ಎಫಿಗೆ ಕನ್ವರ್ಟ್ ಮಾಡಬೇಕು ಅಂತ. ಸೊ ಮಾಡ್ತಿದ್ದೀವಿ ಟ್ರಾನ್ಸಿಷನ್ ಫಂಕ್ಷನ್ ಡಿ ಎಫ್ ಇದು. ಓಕೆನಾ, ಫಸ್ಟು ಯಾವ ಇನ್ಪುಟ್ ಇದೆ ಅಂತ ಬರ್ಕೊಳ್ಳೋಣ. ಎ ಇನ್ಪುಟ್, ಬಿ ಇನ್ಪುಟ್ ಆ್ಯಂಡ್ ಸಿ ಇನ್ಪುಟ್. ಡಿ ಎಫ್ ಎ ಅಲ್ಲಿ ಎಪ್ಸಿಲಾನ್ ಇನ್ಪುಟ್ನ ಟ್ರಾನ್ಸಿಟ್ ಮಾಡೋದಕ್ಕಾಗಲ್ಲ. ಸೊ ಇಲ್ಲಿ ನಾವು ಎಪ್ಸಿಲಾನ್ ಟ್ರಾನ್ಸಿಷನ್ನ ಬರ್ಕೋತಿಲ್ಲ. ಓಕೆನಾ, ಫಸ್ಟ್ ಇನಿಷಿಯಲ್ ಸ್ಟೇಟ್ ಯಾವುದು, Q0 ಈಸ್ ದ ಇನಿಷಿಯಲ್ ಸ್ಟೇಟು. Q0 ಇನಿಷಿಯಲ್ ಸ್ಟೇಟ್ ಅಂದರೆ ಇಲ್ಲಿ ಡಿ ಎಫ್ ಎಲ್ ಬರ್ಕೋಬೇಕಾದ್ರೆ Q0 ಸ್ಟೇಟ್ ಡೈರೆಕ್ಟ್ ಬರ್ಕೊಳ್ಳಲ್ಲ ನಾವು. Q0ದು ಈ ಕ್ಲೋಸ್ ಏನಿದೆ ಅದನ್ನು ಕನ್ಸಿಡರ್ ಮಾಡಬೇಕು. ಓಕೆನಾ, Q0, Q1, Q2 ಅಲ್ವಾ Q0ದು ಈ ಕ್ಲೋಜರು, ಅದನ್ನು ಬರ್ಕೋಬೇಕು. ಓಕೆನಾ, ಇವಾಗ ಆನ್ ಇನ್ಪುಟ್ ಎ ಎಲ್ಲಿ ಟ್ರಾನ್ಸಿಟ್ ಆಗಿದೆ ಅಂತ ಚೆಕ್ ಮಾಡಬೇಕು. Q0 ಆನ್ ಎ ಎಲ್ಲಿಗಾಗಿದೆ, Q0ಗೆ ಆಗಿದೆ. ಅಂದರೆ Q0ದು ಈ ಕ್ಲೋಜರ್ ಏನು, Q0, Q1, Q2 ಅದನ್ನು ಬರ್ಕೊಳ್ಳೋಣ. Q1ಗೆ ಇನ್ಪುಟ್ ಎ ಟ್ರಾನ್ಸಿಟ್ ಆಗಿದೆಯಾ, ನೋ ಆಗಿಲ್ಲ. Q2 ಆಗಿಲ್ಲ, ಇಷ್ಟೇ. ಸೊ ಕಂಪ್ಲೀಟ್. ನೆಕ್ಸ್ಟ್ Q0 ಆನ್ ಇನ್ಪುಟ್ ಬಿ ಟ್ರಾನ್ಸಿಷನ್ ಆಗಿಲ್ಲ. Q1 ಆನ್ ಇನ್ಪುಟ್ ಬಿ ಆಗಿದೆ ನೋಡಿ, ಇಲ್ಲಾಗಿದೆ. Q1ಗೆ ಆಗಿದೆ. Q1ದು ಈ ಕ್ಲೋಜರ್ ಏನು, Q1, Q2.
ಓಕೆನಾ. ನೆಕ್ಸ್ಟ್ Q2 ಆನ್ ಇನ್ಪುಟ್ ಬಿ ಟ್ರಾನ್ಸಿಷನ್ ಆಗಿದೆಯಾ? ನೋ, ಆಗಿಲ್ಲ, ನಲ್ಲಿದೆ. ಸೊ ಇಷ್ಟೇ. ಓಕೆನಾ. ನೆಕ್ಸ್ಟ್ Q0 ಆನ್ ಇನ್ಪುಟ್ ಸಿ, ನೋ ಟ್ರಾನ್ಸಿಷನ್, ನಲ್. Q1 ಆನ್ ಇನ್ಪುಟ್ ಸಿ, ನೋ ಟ್ರಾನ್ಸಿಷನ್. Q2 ಆನ್ ಇನ್ಪುಟ್ ಸಿ, ನೋಡಿ ಟ್ರಾನ್ಸಿಷನ್ ಆಗಿದೆ. ಎಲ್ಲಿಗಾಗಿದೆ? ಸೆಲ್ಫಿಗೆ ಟ್ರಾನ್ಸಿಷನ್ ಆಗಿದೆ. ಸೊ Q2ದು ಈ ಕ್ಲೋಜರ್ ಏನು? Q2ನೇ. ಸೊ ಅದನ್ನೇ ಬರ್ಕೋಬೇಕು. ಓಕೆನಾ. ಇದು ಫಸ್ಟ್ ಸ್ಟೆಪ್ಪು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಂದರೆ, ಇದರಲ್ಲಿ ನ್ಯೂ ಸ್ಟೇಟ್ ಯಾವುದು ಎನ್ಕೌಂಟರ್ ಆಗಿದೆ ಅಂತ ಚೆಕ್ ಮಾಡಬೇಕು. ನೋಡಿ Q0, Q1, Q2 ಆಲ್ರೆಡಿ ಎಕ್ಸಿಸ್ಟ್ ಇರೋದೇ ಅಲ್ವಾ. ಸೊ ಇದು ಆಲ್ರೆಡಿ ಕಂಪ್ಲೀಟ್ ಡಿಫೈನ್ ಮಾಡಿದ್ದೀವಿ. ನೆಕ್ಸ್ಟ್ Q1, Q2 ಆಲ್ರೆಡಿ ಡಿಫೈನ್ ಮಾಡಿದ್ದೀವ? ನೋ, ಡಿಫೈನ್ ಮಾಡಿಲ್ಲ. ಸೊ ಈ ಸ್ಟೇಟ್ನ ಕನ್ಸಿಡರ್ ಮಾಡೋಣ. Q1, Q2. ಓಕೆನಾ. ಇವಾಗ Q1, Q2 ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗುತ್ತೆ ಅಂತ ನೋಡೋಣ. Q1 ಆನ್ ಇನ್ಪುಟ್ ಎ ಟ್ರಾನ್ಸಿಷನ್ ಆಗಿದೆಯಾ? ನೋ, ಟ್ರಾನ್ಸಿಷನ್ ಆಗಿಲ್ಲ. ಸೊ ಏನು ಬರಲ್ಲ. ನೆಕ್ಸ್ಟ್ Q2 ಆನ್ ಇನ್ಪುಟ್ ಎ ಏನಾದರೂ ಟ್ರಾನ್ಸಿಷನ್ ಆಗಿದೆಯಾ? ನೋ, ಆಗಿಲ್ಲ. ಆವಾಗ ನಲ್ ಅಂತ ಬರಿಬೇಕು. ನೆಕ್ಸ್ಟ್ Q1 ಆನ್ ಇನ್ಪುಟ್ ಬಿ ಟ್ರಾನ್ಸಿಷನ್ ಆಗಿದೆಯಾ? ಎಸ್, ಸೆಲ್ಫ್ ಟ್ರಾನ್ಸಿಷನ್ ಆಗಿದೆ. ಸೊ Q1 ಈ ಕ್ಲೋಜರ್ ಏನಿದೆ? Q1, Q2 ಇದೆ, ಅದನ್ನೇ ಬರಿಬೇಕು. ಓಕೆನಾ. Q1 ಆನ್ ಇನ್ಪುಟ್ ಸಿ ಟ್ರಾನ್ಸಿಷನ್ ಆಗಿದೆಯಾ? ನೋಡಿ Q1ಅಲ್ಲಿ ಸಿ ಟ್ರಾನ್ಸಿಷನ್ ಆಗಿಲ್ಲ. ನೆಕ್ಸ್ಟ್ Q2 ಆನ್ ಇನ್ಪುಟ್ ಸಿ ಟ್ರಾನ್ಸಿಷನ್ ಆಗಿದೆ, ಸೆಲ್ಫಿಗಾಗಿದೆ. ಸೊ Q2ದು ಈ ಕ್ಲೋಸ್ ಏನಿದೆ ಅದನ್ನು ಬರ್ಕೋಬೇಕು. ಸೊ Q2ನ ಬರ್ಕೊಳ್ಳೋಣ. ಓಕೆನಾ. ಇವಾಗ ಇದು ಕಂಪ್ಲೀಟ್ ಆಯಿತು. ನೆಕ್ಸ್ಟು ನ್ಯೂಲಿ ಅರೈವ್ಡ್ ಸ್ಟೇಟ್ ಯಾವುದು? Q2 ಇಸ್ ದ ನ್ಯೂಲಿ ಅರೈವ್ಡ್ ಸ್ಟೇಟ್. ಸೊ Q2ನ ಬರ್ಕೊಳ್ಳೋಣ. Q2 ಆನ್ ಇನ್ಪುಟ್ ಎ ಎಲ್ಲಿ ಟ್ರಾನ್ಸಿಷನ್ ಆಗಿದೆ? Q2 ಅಲ್ಲಿ ಎ ಟ್ರಾನ್ಸಿಷನ್ ಆಗಿದೆಯಾ? ನೋ, ಆಗಿಲ್ಲ. ಯೂನಿಯನ್ ಮಾಡೋದಕ್ಕೆ ಬೇರೆ ಇನ್ಪುಟ್ ಯಾವುದೂ ಇಲ್ಲ, ಟ್ರಾನ್ಸಿಷನ್ ಸ್ಟೇಟು. ಸೊ ನಲ್ಲು. ಬಿ ಇನ್ಪುಟ್ ಟ್ರಾನ್ಸಿಷನು ಆಗಿಲ್ಲ. ಸೊ ನಲ್ಲು. ಸಿ ಇನ್ಪುಟ್ ಟ್ರಾನ್ಸಿಷನ್ ಆಗಿದೆ, ದಟ್ ಈಸ್ ಸೆಲ್ಫು. ಸೊ Q2ದು ಈ ಕ್ಲೋಸ್ ಏನು? Q2ನೇ. ಸೊ ಅದನ್ನು ಹಂಗೆ ಬರ್ಕೋತೀವಿ. ಓಕೆನಾ. ಇವಾಗ ನೆಕ್ಸ್ಟ್ ಚೆಕ್ ಮಾಡಿ ಯಾವುದಾದ್ರೂ ನ್ಯೂ ಸ್ಟೇಟ್ ಅರೈವ್ ಆಗಿದೆಯಾ ಅಂತ. ನೆಕ್ಸ್ಟು ಇದು ನಲ್ ಬೇಡ. Q1, Q2 ಆಲ್ರೆಡಿ ಡಿಫೈನ್ ಮಾಡಿದ್ದೀವಿ. Q2 ಆಲ್ರೆಡಿ ಡಿಫೈನ್ ಮಾಡಿದ್ದೀವಿ. Q2 ಆಲ್ರೆಡಿ ಡಿಫೈನ್ ಮಾಡಿದ್ದೀವಿ. ಸೊ ಎಲ್ಲ ಸ್ಟೇಟ್ನು ಡಿಫೈನ್ ಮಾಡಿ ಆಯಿತು ಅಲ್ವಾ. ಇವಾಗ ಫೈನಲ್ ಸ್ಟೇಟ್ ಯಾವುದ್ಯಾವುದು ಅಂತ ಮೆನ್ಷನ್ ಮಾಡ್ಕೋಬೇಕು. ಸಿನ್ಸ್ Q0 ಫೈನಲ್ ಸ್ಟೇಟು, Q1 ಫೈನಲ್ ಸ್ಟೇಟು, Q2 ಫೈನಲ್ ಸ್ಟೇಟ್. ಸೊ ಇಲ್ಲಿ ಬಂದಿರೋ ಅಂಥ 3 ಸ್ಟೇಟು ಕೂಡ ಫೈನಲ್ ಸ್ಟೇಟೇ ಆಗುತ್ತೆ. ಓಕೆನಾ. ಹೆಂಗೆ ಬರ್ಕೊಂಡ್ವಿ ಅಂತ ಗೊತ್ತಾಯ್ತು ಅಲ್ವಾ. ಇವಾಗ ಟ್ರಾನ್ಸಿಷನ್ ಡಯಾಗ್ರಾಮ್ ಫಾರ್ DFAನ ಬರೆಯೋಣ. ಫಸ್ಟು ಯಾವ ಸ್ಟೇಟ್ ಇದೆ? ಇನಿಷಿಯಲ್ ಸ್ಟೇಟು ಒಂದೇ ಇದೆ, ಫೈನಲ್ ಸ್ಟೇಟು ಒಂದೇ ಇದೆ. ಈ ಸ್ಟೇಟ್ಗೆ Q0, Q1, Q2 ಒಂದು ಸ್ಟೇಟ್. ಇದು ಇನಿಷಿಯಲ್ ಸ್ಟೇಟು ಹೌದು, ಫೈನಲ್ ಸ್ಟೇಟು ಹೌದು. ಓಕೆನಾ. ನೆಕ್ಸ್ಟ್ ಆನ್ ಎ ಇನ್ಪುಟ್ ಎಲ್ಲಿಗೆ ಹೋಗ್ತಿದೆ? ಸೆಲ್ಫಿಗೆ ಹೋಗ್ತಿದೆ. ಆನ್ ಬಿ ಇನ್ಪುಟ್ ಎಲ್ಲಿಗೆ ಹೋಗ್ತಿದೆ? Q1, Q2ಗೆ ಹೋಗ್ತಿದೆ. ಆನ್ ಬಿ ಇನ್ಪುಟ್ Q1, Q2. ನೆಕ್ಸ್ಟ್ ಆನ್ ಸಿ ಇನ್ಪುಟ್ Q2ಗೆ ಹೋಗ್ತಿದೆ. ಸಿ ಇನ್ಪುಟ್ Q2ಗೆ ಹೋಗ್ತಿದೆ. ಇದು ಕೂಡ ಫೈನಲ್ ಸ್ಟೇಟು. ಈ ಡಬಲ್ ಸರ್ಕಲ್ ಹಾಕೋದು ಮತ್ತು ಇನಿಷಿಯಲ್ ಸ್ಟೇಟ್ನ ಮೆನ್ಷನ್ ಮಾಡೋದು ಮಿಸ್ ಮಾಡಬೇಡಿ. ಓಕೆನಾ. Q1, Q2 ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗ್ತಿದೆ? ನಲ್ಲಿಗೆ ಹೋಗ್ತಿದೆ. ಸೊ ನಲ್ಲಿಗೆ ಬರ್ಕೊಳ್ಳೋಣ. ಆನ್ ಇನ್ಪುಟ್ ಎ. ಆನ್ ಇನ್ಪುಟ್ ಬಿ ಎಲ್ಲಿಗೆ ಹೋಗ್ತಿದೆ? Q1, Q2 ಅಂದರೆ ಸೆಲ್ಫಿಗೆ ಹೋಗ್ತಿದೆ. ಆನ್ ಇನ್ಪುಟ್ ಸಿ Q2ಗೆ ಹೋಗ್ತಿದೆ. ನೆಕ್ಸ್ಟ್ Q2 ಆನ್ ಇನ್ಪುಟ್ ಎ ಮತ್ತು ಬಿ ನಲ್ಲಿಗೆ ಬರ್ತಿದೆ. ಆನ್ ಇನ್ಪುಟ್ ಸಿ Q2 ಸ್ಟೇಟಿಗೆ ಹೋಗ್ತಿದೆ, ಅಂದರೆ ಸೆಲ್ಫ್ ಟ್ರಾನ್ಸಿಷನ್ ಆಗ್ತಿದೆ. ಓಕೆನಾ. ನಾವು ಕನ್ಸ್ಟ್ರಕ್ಟ್ ಮಾಡಿರೋ DFA ಕರೆಕ್ಟಾ ರಾಂಗಾ ಅಂತ ಹೆಂಗೆ ಚೆಕ್ ಮಾಡೋದು ಅಂದರೆ, ಇಲ್ಲಿ ಏನು ಮಾಡಬೇಕು? ಫಸ್ಟು ಎಲ್ಲ ಟ್ರಾನ್ಸಿಷನ್ ಸ್ಟೇಟಿಂದನೂ ಎಲ್ಲ ಇನ್ಪುಟ್ಟು ಟ್ರಾನ್ಸಿಟ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ನೋಡಿ ಇದು ಒಂದು ಸ್ಟೇಟು, ಈ ಮೂರೂ ಸೇರಿ ಒಂದು ಸ್ಟೇಟ್ ಆಗಿದೆ. ಈ ಸ್ಟೇಟಿಂದ ಎಲ್ಲ ಇನ್ಪುಟ್ಟು ಟ್ರಾನ್ಸಿಟ್ ಆಗಿದೆಯಾ? ಎ ಟ್ರಾನ್ಸಿಟ್ ಆಗಿದೆ, ಬಿ ಟ್ರಾನ್ಸಿಟ್ ಆಗಿದೆ, ಸಿ ಟ್ರಾನ್ಸಿಟ್ ಆಗಿದೆ. ಅದು ಒನ್ ಟೈಮ್ ಆಗಿದೆ. ಸೊ ಕರೆಕ್ಟು. ನೆಕ್ಸ್ಟ್ ಇದನ್ನು ನೋಡಿ, ಎ ಬಿ ಸಿ 3 ಇನ್ಪುಟ್ಟು ಟ್ರಾನ್ಸಿಟ್ ಆಗಿದೆ. Q2ನ ನೋಡಿ, ಎ ಬಿ ಸಿ ಎಲ್ಲನೂ ಟ್ರಾನ್ಸಿಟ್ ಆಗಿದೆಯಾ? ಆ್ಯಂಡ್ ಫೈನಲ್ ಸ್ಟೇಟ್ನ ಮೆನ್ಷನ್ ಮಾಡಿದ್ದೀವಾ, ಇನಿಷಿಯಲ್ ಸ್ಟೇಟ್ನ ಮೆನ್ಷನ್ ಮಾಡಿದ್ದೀವಾ? ಇಷ್ಟನ್ನ ಕರೆಕ್ಟಾಗಿ ಮಾಡಿದ್ರೆ ನಿಮಗೆ ಟೋಟಲ್ 10 ಮಾರ್ಕ್ಸ್ ಬರುತ್ತೆ. ಡೆಫಿನೇಷನ್ನು ಕೂಡ ನೀಟಾಗಿ ಬರೀರಿ. ಡಿಫೈನ್ NFA ಅಂದರೆ NFA ಈಸ್ ಎ ಕ್ವಿಂಟಪಲ್. ಅದರಲ್ಲಿ 5 ಕಾಂಪೊನೆಂಟ್ಸ್ ಇರುತ್ತೆ. ಯಾವ್ಯಾವ ಕಾಂಪೊನೆಂಟ್ಸ್ ಅಂತ ಮೆನ್ಷನ್ ಮಾಡಿಬಿಟ್ಟು ಯಾವ್ಯಾವ ಕಾಂಪೊನೆಂಟ್ಸು ಏನೇನ ರೆಪ್ರೆಸೆಂಟ್ ಮಾಡುತ್ತೆ ಅಂತಲೂ ನೀಟಾಗಿ ಮೆನ್ಷನ್ ಮಾಡಿ. ಓಕೆನಾ. ಇಷ್ಟು ಮಾಡ್ಯೂಲ್ 1 ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರು ನಾನು ಸಾಲ್ವ್ ಮಾಡಿರೋದು. ನೆಕ್ಸ್ಟ್ ಮಾಡ್ಯೂಲ್ 2 ಕೂಡ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಫ್
ಪಾಸಿಬಲ್ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಇಫ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸ್ಕೊಡಿ. ಆದಷ್ಟು ಕಮೆಂಟಲ್ಲಿ ರಿಪ್ಲೈ ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್.